ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು 2-3 ಟ್ರೀ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ, 2-3 ಟ್ರೀ ಇನ್ಸರ್ಷನ್ ಪ್ರಾಬ್ಲಮ್ ವೆರಿ ಈಸಿ, ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡಬೇಕಾಗುತ್ತೆ. ಸ್ಪ್ಲಿಟ್ಟಿಂಗ್ ಅಂತ ಬರುತ್ತೆ, ಸೊ ಅದನ್ನು ಕೂಡ ನೀವು ಪರ್ಫೆಕ್ಟ್ ಆಗಿ ತೋರಿಸಬೇಕು ಸ್ಟೆಪ್ ಬೈ ಸ್ಟೆಪ್. ಸೊ ಅವಾಗ ಮಾತ್ರ ಫುಲ್ ಆನ್ ಫುಲ್ ಮಾರ್ಕ್ಸ್ ಬರೋದು. ಸೊ ನಾನು ಯಾವ ರೀತಿ ಬೋರ್ಡ್ ಮೇಲೆ ಬರೀತೀನಿ ಅದೇ ರೀತಿ ಎಕ್ಸಾಮ್ ಅಲ್ಲಿ ಬರೀರಿ ಅಷ್ಟೇ. ಸೊ ಫಸ್ಟ್ ಸ್ಟೆಪ್ ನಂಬರ್ 1. ಸೊ ಮೊದಲನೇ ಎಲಿಮೆಂಟ್ ಯಾವ್ದವ್ರು ಕೊಟ್ಟಿರೋದು 9. ಸೊ ಇವಾಗ ಇನ್ಸರ್ಟ್ 9. ಈಗ ನನ್ನ 2-3 ಟ್ರೀ ಎಂಟಿ ಇದೆ. ಎಂಟಿ ಅಂತ ಅಂದ್ರೇನು, ನಾನು ಇನ್ನು ಯಾವುದೇ ಎಲಿಮೆಂಟ್ ಅನ್ನ ಇನ್ಸರ್ಟ್ ಮಾಡಿಲ್ಲ. ಸೊ ಇವಾಗ ಮೊದಲನೇ ಎಲಿಮೆಂಟ್ 9 ಅನ್ನ ಇನ್ಸರ್ಟ್ ಮಾಡ್ತಿರೋದ್ರಿಂದ ಅದನ್ನ ನಾನು ಡೈರೆಕ್ಟ್ ಆಗಿ ಇನ್ಸರ್ಟ್ ಮಾಡಬಹುದಾ? ಎಸ್, ಕೇವಲ ಒಂದೇ ಒಂದು ಎಲಿಮೆಂಟ್ ಇರೋದು, ದಟ್ ಈಸ್ 9. ನೆಕ್ಸ್ಟ್ ಎರಡನೇ ಸ್ಟೆಪ್ಗೆ ಹೋಗೋಣ. ಸ್ಟೆಪ್ ನಂಬರ್ 2. ಸೊ ಎರಡನೇ ಸ್ಟೆಪ್ ಅಲ್ಲಿ ನಾವು 5 ಅನ್ನ ಇನ್ಸರ್ಟ್ ಮಾಡಬೇಕು. ಇನ್ಸರ್ಟ್ 5. ಆಲ್ರೆಡಿ ನನಗೆ 9 ಇನ್ಸರ್ಟ್ ಆಗಿತ್ತು. ಈಗ ಏನ್ ಮಾಡ್ಬೇಕು ಅಂತಂದ್ರೆ ಈ 5 ಹೊಸದಾಗಿ ಇನ್ಸರ್ಟ್ ಮಾಡ್ಬೇಕಲ್ವಾ, ಅದನ್ನ ಇದ್ರ ಜೊತೆ ಕಂಪೇರ್ ಮಾಡ್ಬೇಕು ಫಸ್ಟ್. ಸೊ 5 ಈಸ್ ಲೆಸ್ ದನ್ 9. ಲೆಸ್ ಅಂತಂದ್ರೆ ಏನಾಗುತ್ತೆ, ಲೆಫ್ಟ್ ಸೈಡ್ ಹೋಗುತ್ತೆ. ಗ್ರೇಟರ್ ವ್ಯಾಲ್ಯೂ ಅಂತಂದ್ರೆ ಬಲಗಡೆ ಹೋಗುತ್ತೆ. ಸೇಮ್ ಬೈನರಿ ಟ್ರೀ ಇದ್ದಂಗೆ. ಸೊ ಒಂದು ನೋಡಿದೆ ಅಂತಂದ್ರೆ ಕಡಿಮೆ ವ್ಯಾಲ್ಯೂಸ್ ಎಲ್ಲ ಲೆಫ್ಟ್ ಸೈಡ್, ಜಾಸ್ತಿ ವ್ಯಾಲ್ಯೂಸ್ ಎಲ್ಲ ರೈಟ್ ಸೈಡ್. ಬಟ್ ಇಲ್ಲೇನಾಗುತ್ತೆ ಅಂತಂದ್ರೆ ಲೆಫ್ಟ್ ಸೈಡೇ ಹೋಗುತ್ತೆ, ಬಟ್ ಪಕ್ಕದಲ್ಲೇ ಬರೀಬಹುದು. ಯಾಕೆ ಅಂತಂದ್ರೆ ಒಂದು ನೋಡ್ ಅಲ್ಲಿ ನಾವು ಮ್ಯಾಕ್ಸಿಮಮ್ 2 ಕೀ ವ್ಯಾಲ್ಯೂಸ್ ಅನ್ನ ಕೂರಿಸಬಹುದು. ಏನು, ಒಂದು ನೋಡ್ ಅಲ್ಲಿ ಮ್ಯಾಕ್ಸಿಮಮ್ 2 ಕೀ ವ್ಯಾಲ್ಯೂಸ್ ಅನ್ನ ಕೂರಿಸಬಹುದು. 2 ಗಿಂತ ಜಾಸ್ತಿ ಕೂರ್ಸಂಗಿಲ್ಲ. 3, 4 ಅವೆಲ್ಲ ಬಂದ್ರೆ ಏನಾಗುತ್ತೆ, ಅವಾಗ ನಾವು ಸ್ಪ್ಲಿಟ್ಟಿಂಗ್ ಆಪರೇಷನ್ ಅನ್ನ ಮಾಡ್ತೀವಿ. ಸೊ ಅದು ಮುಂದೆ ಹೇಳ್ಕೊಡ್ತಾ ಹೋಗ್ತೀನಿ, ಇದೇ ಪ್ರಾಬ್ಲಮ್ ಅಲ್ಲಿ ಬರುತ್ತೆ. ಸೊ ಏನು, ಒಂದು ನೋಡ್ ಇದೆ ಅಂತಂದ್ರೆ ಅದರಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಕೀಗಳನ್ನ ಕೂರಿಸಬಹುದು? 2 ಅಂತಂದ್ರೆ 2 ವ್ಯಾಲ್ಯೂಗಳನ್ನ ಕೂರಿಸಬಹುದು. ಸೊ ಇವಾಗ 5 ಮತ್ತೆ 9 ಇನ್ಸರ್ಟ್ ಆಗಿದೆ. ನೆಕ್ಸ್ಟ್ 8 ಅನ್ನ ಇನ್ಸರ್ಟ್ ಮಾಡ್ಬೇಕು. ಸ್ಟೆಪ್ ನಂಬರ್ 3, ಇನ್ಸರ್ಟ್ 8. ಸರಿನಾ? ಸೊ ಇವಾಗ ಏನಿದಾವೆ ಅದನ್ನ ಆಸ್ ಇಟ್ ಈಸ್ ಬರ್ಕೊಳ್ರಿ. 5, 9. ಈಗ 8 ಅನ್ನ ಕಂಪೇರ್ ಮಾಡ್ಬೇಕು. ಫಸ್ಟ್ ಈ ತರ ಬರ್ಬೇಕು, ಈ ತರ 8 ನ 9 ಜೊತೆ ಕಂಪೇರ್ ಮಾಡಿದ್ರೆ 8 ಈಸ್ ಲೆಸ್ ದೆನ್ 9. ಸೊ ಲೆಫ್ಟ್ ಸೈಡ್ ಹೋಗುತ್ತೆ. 5 ಜೊತೆ ಕಂಪೇರ್ ಮಾಡಿದ್ರೆ 8 ಈಸ್ ಗ್ರೇಟರ್ ದೆನ್ 5. ಸೊ ಇವಾಗ 8 ಎಲ್ಲಿ ಬರಬೇಕು? ಈ ಜಾಗದಲ್ಲಿ ಬರಬೇಕು, ಅಂದ್ರೆ ಮಿಡಲ್ ಅಲ್ಲಿ ಬರಬೇಕು. ಸೊ ಅಲ್ಲಿ ಬರೀರಿ ಇವಾಗ 5, 8, 9. ನಾನು ಅವಾಗಲೇ ಹೇಳಿದೆ, ಈ ಸ್ಟೆಪ್ ಅಲ್ಲಿ ಒಂದು ನೋಡಿದೆ ಅಂತಂದ್ರೆ ಮ್ಯಾಕ್ಸಿಮಮ್ 2 ಕೀ ವ್ಯಾಲ್ಯೂಸ್ ಮಾತ್ರ ಇರಬಹುದು. ಬಟ್ ಇಲ್ಲಿ 3 ಕೀ ವ್ಯಾಲ್ಯೂಸ್ ಇದೆ. ಸೊ ಈ 3 ಕೀ ವ್ಯಾಲ್ಯೂಸ್ ಅನ್ನ ನಾನೇನ್ ಮಾಡಬೇಕು? ಸ್ಪ್ಲಿಟ್ ಮಾಡಬೇಕು. ಸೊ ಅದನ್ನೇ ನಾವು ಸ್ಪ್ಲಿಟ್ಟಿಂಗ್ ಆಪರೇಷನ್ ಅಂತ ಕರೆಯೋದು. ಸೊ ಸ್ಪ್ಲಿಟ್ಟಿಂಗ್ ಸಿಂಪಲ್. ಏನ್ ಗೊತ್ತಾ, ಮಧ್ಯದಲ್ಲಿ ಇದೆಯಲ್ಲ ಎಲಿಮೆಂಟ್, ಅದನ್ನ ಪೇರೆಂಟ್ ಆಗಿ ಮಾಡ್ಬೇಕು. ಅಂದ್ರೆ ಒಂದ್ ಲೆವೆಲ್ ಮೇಲ್ಗಡೆ ತಗೊಂಡೋಗಿ ಅದನ್ನ ಪೇರೆಂಟ್ ಮಾಡ್ಬೇಕು. ನೋಡಿ ಇಲ್ಲಿ. ಸೊ 8 ವಿಲ್ ಬಿಕಮ್ ದ ಪೇರೆಂಟ್. ಲೆಫ್ಟ್ ಸೈಡ್ ಅಲ್ಲಿ ಇರುವಂತದ್ದು ಲೆಫ್ಟ್ ಚೈಲ್ಡ್ ಆಗುತ್ತೆ, ರೈಟ್ ಸೈಡ್ ಅಲ್ಲಿ ಇರುವಂತದ್ದು ರೈಟ್ ಚೈಲ್ಡ್ ಆಗುತ್ತೆ. ಇಷ್ಟೇ ಸಿಂಪಲ್. ಒಂದು ನೋಡಿದೆ ಅಂತಂದ್ರೆ ಅಲ್ಲಿ ಕೇವಲ ಒಂದು ಕೀ ವ್ಯಾಲ್ಯೂ ಇರ್ಬೋದು, ಇಲ್ಲ 2 ಕೀ ವ್ಯಾಲ್ಯೂಗಳು ಇರ್ಬೋದು, ಅಷ್ಟೇ ಬಿಟ್ರೆ ಜಾಸ್ತಿ ಇರೋದಿಲ್ಲ. ಸೊ ಆ ತರ ಏನಾದ್ರು ಆದ್ರೆ, ಜಾಸ್ತಿ ಆದ್ರೆ 3, 4 ಈ ತರ ಬಂದ್ರೆ ಏನ್ ಮಾಡ್ತೀವಿ? ಸ್ಪ್ಲಿಟ್ಟಿಂಗ್ ಆಪರೇಷನ್ ಮಾಡಿ ಅದನ್ನ ಸರಿ ಮಾಡ್ತೀವಿ ಅಷ್ಟೇ. ಸೊ ಇವಾಗ ಸ್ಟೆಪ್ ನಂಬರ್ 4 ಹೋಗೋಣ. ಸ್ಟೆಪ್ ನಂಬರ್ 4. ಸೊ ಸ್ಟೆಪ್ 4 ಅಲ್ಲಿ 3 ಅನ್ನ ಇನ್ಸರ್ಟ್ ಮಾಡ್ಬೇಕು. ಸೊ ಇನ್ಸರ್ಟ್ 3. ಸೊ ಅದಕ್ಕಿಂತ ಮುಂಚೆ ಏನ್ ಮಾಡ್ಬೇಕು? ಅಪ್ಡೇಟ್ ಆಗಿರುವಂತ ಟ್ರೀ ಅನ್ನ ಆಸ್ ಇಟ್ ಈಸ್ ಬರ್ಕೊಳ್ರಿ. 8, 5 ಮತ್ತೆ 9. ಸೊ ಈಗ ಹೊಸದಾಗಿ ಇನ್ಸರ್ಟ್ ಮಾಡ್ಬೇಕಾಗಿರೋದು ಅದು 3. ಸೊ ಲೆವೆಲ್ ಬೈ ಲೆವೆಲ್ ಕಂಪೇರ್ ಮಾಡ್ತಾ ಬರ್ಬೇಕು. ನೋಡಿ ಇಲ್ಲಿ ಫಸ್ಟ್ 8 ಇದೆ ಅಲ್ವಾ, ರೂಟ್ ನೋಡ್ತಾರ. ಸೊ 8 ಜೊತೆ ಕಂಪೇರ್ ಮಾಡಿದ್ರೆ 3 ಅನ್ನ 3 ಇಸ್ ಲೆಸ್ ದನ್ 8. ಸೊ ಲೆಸ್ ಅಂತಂದ್ರೆ ಲೆಫ್ಟ್ ಸೈಡ್ ಬರ್ತೀನಿ. ಸೊ ಇವಾಗ 5 ಜೊತೆ ಕಂಪೇರ್ ಮಾಡಿದ್ರೆ 3 ಇಸ್ ಲೆಸ್ ದನ್ 5. ಸೊ 3 ಅನ್ನ ನಾನು ಇಲ್ಲೇ ಬರಿಬಹುದಾ? ಯಾಕೆ, ಒಂದು ನೋಡ್ ಇದೆ ಅಂತಂದ್ರೆ ಅದಕ್ಕೆ ಮ್ಯಾಕ್ಸಿಮಮ್ 2 ಕೀ ವ್ಯಾಲ್ಯೂಸ್ ಇರಬಹುದು. ಸೊ ಅದಕ್ಕೋಸ್ಕರ ಇಲ್ಲೇ ಬರ್ದಿದ್ದೀನಿ. ಸೊ ಕರೆಕ್ಟ್ ಆಯ್ತು. ನೆಕ್ಸ್ಟ್ ಸ್ಟೆಪ್ ನಂಬರ್ 5, ಇನ್ಸರ್ಟ್ 2. ಸೊ 2 ಅನ್ನ ಇನ್ಸರ್ಟ್ ಮಾಡಬೇಕು. ಸೊ ಇನ್ಸರ್ಟ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು? ಫಸ್ಟ್ ಇದನ್ನ ಆಸ್ ಇಟ್ ಈಸ್ ಬರ್ಕೊಳ್ರಿ. 8, ನೆಕ್ಸ್ಟ್ 3 ಮತ್ತೆ 5, ನೆಕ್ಸ್ಟ್ 9. ಸರಿನಾ? ಸೊ ಇವಾಗ 2 ಅನ್ನ ಇನ್ಸರ್ಟ್ ಮಾಡಬೇಕು. ಫಸ್ಟ್ ಕಂಪ್ಯಾರಿಸನ್ ಅನ್ನ ಮಾಡಬೇಕು. 8 ಜೊತೆ ಕಂಪೇರ್ ಮಾಡಿದ್ರೆ 2 ಇಸ್ ಲೆಸ್ ದನ್ 8. ಸೊ ಲೆಫ್ಟ್ ಸೈಡ್ ಬರುತ್ತೆ. ನೆಕ್ಸ್ಟ್ 5 ಜೊತೆ ಕಂಪೇರ್ ಮಾಡಿದ್ರೆ 2 ಇಸ್ ಲೆಸ್ ದನ್ 5. ಸೊ ಲೆಫ್ಟ್ ಬರುತ್ತೆ. ನೆಕ್ಸ್ಟ್ 3 ಜೊತೆ ಕಂಪೇರ್ ಮಾಡಿದ್ರೆ 3 ಗಿಂತ 2 ಕಡಿಮೆ. ಸೊ ಲೆಫ್ಟ್ ಸೈಡ್ ಬರುತ್ತೆ. ಸೊ 2 ಅನ್ನ ನಾನು ಇಲ್ಲಿ ಬರಿಬಹುದು. ಸೊ ಇವಾಗ ನಾನೇನಾದ್ರೂ ಈ ಜಾಗದಲ್ಲಿ ಬರೆದ್ರೆ ಇಲ್ಲೇನಾಯ್ತು? ವೈಲೈಟ್ ಆಯ್ತು. ಒಂದು ನೋಡಲ್ಲಿ ಮ್ಯಾಕ್ಸಿಮಮ್ 2 ಕೀಸ್ ಇರ್ಬೋದು, ಬಟ್ ಇಲ್ಲಿ 3 ಕೀ ಆದಂಗ ಆಯ್ತು. ಸೊ ಈಗ ಏನ್ ಮಾಡ್ಬೇಕು? ನಾನು ಇಲ್ಲಿ ಸ್ಪ್ಲಿಟ್ ಆಪರೇಷನ್ ಅನ್ನ ಅಪ್ಲೈ ಮಾಡ್ಬೇಕು. ಸ್ಪ್ಲಿಟ್ಟಿಂಗ್. ಸೊ ಸ್ಪ್ಲಿಟ್ಟಿಂಗ್ ಆಪರೇಷನ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ? ಮಿಡಲ್ ಅಲ್ಲಿ ಇರೋದು ಒಂದ್ ಲೆವೆಲ್ ಮೇಲೆ ಹೋಗುತ್ತೆ. ಸೊ ಈಗ ನೋಡಿ, ಸ್ಪ್ಲಿಟ್ ಆದ್ಮೇಲೆ ಯಾವ ರೀತಿ ಆಗುತ್ತೆ? 8 ಆಲ್ರೆಡಿ ಇತ್ತು ಮೇಲ್ಗಡೆ.
ಸೊ ಒಂದು ನೋಡ್ ಇದೆ ಅಂತಂದ್ರೆ ಎರಡು ಕೀ ವ್ಯಾಲ್ಯೂ ಇರ್ಬೋದಲ್ವಾ, ಸೊ ಈ 3 ಅನ್ನ ಮೇಲ್ಗಡೆ ಕಳಿಸಿದ್ರೆ ಇಲ್ಲಿ ಬರ್ಕೋಬಹುದು. ಸರಿನಾ, 8ಕ್ಕಿಂತ 3 ಕಡಿಮೆ, ಸೊ ಲೆಫ್ಟ್ ಸೈಡ್ ಬರ್ದಿರೋದು. ಸೊ ಒಂದು ನೋಡ್ ಅಲ್ಲಿ ಮ್ಯಾಕ್ಸಿಮಮ್ 2 ಕೀ ವ್ಯಾಲ್ಯೂಸ್ ಇರ್ಬೋದು, ಸೊ ಅದಕ್ಕೋಸ್ಕರ ಒಂದು ಲೆವೆಲ್ ಮೇಲೆ ತಗೊಂಡೋಗಿ ಇಲ್ಲೇ ಬರ್ದಿದ್ದೀನಿ. ಸೊ ಇವಾಗ 2 ಮತ್ತೆ 5 ಉಳ್ಕೊಂಡು 2 ಈಸ್ ಲೆಸ್ ದೆನ್ 3, ಸೊ ಲೆಫ್ಟ್ ಸೈಡ್. ನೆಕ್ಸ್ಟ್ 5 ಈಸ್ ಗ್ರೇಟರ್ ದೆನ್ 3, ಸೊ ಇಲ್ಲಿ ಬರೀಬೇಕು. ನೆಕ್ಸ್ಟ್ 9, ಸೊ 9 ಈಸ್ ಗ್ರೇಟರ್ ದೆನ್ 8. ಸೊ ಈಗ ನೋಡಿ ಪ್ರತಿಯೊಂದು ನೋಡಲು ಕೂಡ ಒಂದು ಕೀ ವ್ಯಾಲ್ಯೂ ಇದೆ, ಇಲ್ಲ ಅಂತಂದ್ರೆ ಎರಡು ಕೀ ವ್ಯಾಲ್ಯೂ ಇದೆ. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. ಸ್ಟೆಪ್ ನಂಬರ್ 6. ಸೊ ಸ್ಟೆಪ್ 6 ಅಲ್ಲಿ ನಾವು 4 ಅನ್ನ ಇನ್ಸರ್ಟ್ ಮಾಡಬೇಕು. ಸೊ ಇನ್ಸರ್ಟ್ 4. ಸೊ ಇದು ಯಾವ ರೀತಿ ಇದೆ ಅದನ್ನ ಆಸ್ ಇಟ್ ಈಸ್ ಬರ್ಕೊಳ್ಳಿ. 3, 8, 2, 5 ಮತ್ತೆ 9. ಸೊ ನೋಡಿ 4 is less than 8, ಸೊ ಲೆಫ್ಟ್ ಸೈಡ್ ಬರುತ್ತೆ, ಬಟ್ ಇಟ್ ಈಸ್ ಗ್ರೇಟರ್ ದೆನ್ 3. ಸೊ ಇವಾಗ ಇಲ್ಲಿ ಬಂತು. ಸೊ 4 5 ಗಿನ್ನ ಚಿಕ್ಕದು, ಸೊ ಇಲ್ಲಿ ಬರಿಬೋದಾ? ಎಸ್. ಯಾಕೆ? ಒಂದು ನೋಡ್ ಇದೆ ಅಂತಂದ್ರೆ ಅದಕ್ಕೆ ಮ್ಯಾಕ್ಸಿಮಮ್ 2 ಕೀ ವ್ಯಾಲ್ಯೂಸ್ ಇರ್ಬೋದು, ಸೊ ಅದಕ್ಕೋಸ್ಕರ. ನೆಕ್ಸ್ಟ್ ಸ್ಟೆಪ್ ನಂಬರ್ 7 ಹೋಗೋಣ, ಲಾಸ್ಟ್ ಸ್ಟೆಪ್. ಸೊ ಈ ಸ್ಟೆಪ್ ಅಲ್ಲಿ ನಾವು 7 ಅನ್ನ ಇನ್ಸರ್ಟ್ ಮಾಡಬೇಕು. ಸೊ ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಏನಿದ್ದು ಅವನ್ನ ಆಸ್ ಇಟ್ ಈಸ್ ಕಾಪಿ ಮಾಡ್ಕೊಳ್ರಿ. ಇನ್ಸರ್ಟ್ 7 ಅಂತ ಬರೆದ್ಬಿಟ್ಟು 3 ಇತ್ತು, 8 ಇತ್ತು, ನೆಕ್ಸ್ಟ್ ಇಲ್ಲಿ 2, ನೆಕ್ಸ್ಟ್ ಇಲ್ಲಿ 4 ಮತ್ತೆ 5, ನೆಕ್ಸ್ಟ್ ಇಲ್ಲಿ 9. ಸೊ ಇವಾಗ 7 ಅಲ್ಲೋ ಇನ್ಸರ್ಟ್ ಮಾಡ್ತಾ ಇರೋದು. ಸೊ 8 ಗಿನ್ನ 7 ಚಿಕ್ಕದು, ಸೊ ಲೆಫ್ಟ್ ಸೈಡ್ ಬರುತ್ತೆ, ಬಟ್ 3 ಗಿನ್ನ ದೊಡ್ಡದು, ಸೊ ಇವಾಗ ಇಲ್ಲಿ ಕೆಳಗಡೆ ಬಂತು. ಸೊ 4 ಗಿನ್ನ 7, ಸೊ 5 ಗಿನ್ನ 7 ದೊಡ್ಡದು, ಸೊ ಇಲ್ಲಿ ಬರಿಬಹುದು. ಈಗ ನಾನು ಈ ಜಾಗದಲ್ಲಿ ಬರೆದ್ರೆ ಏನಾಯ್ತು, ಈ ಒಂದು ನೋಡ್ಗೆ ಮ್ಯಾಕ್ಸಿಮಮ್ 3 ಕೀ ವ್ಯಾಲ್ಯೂಸ್ ಆದಂಗಾಯ್ತು. ನನಗೆ ಬೇಕಾಗಿರೋದು 2 ಕೀ ವ್ಯಾಲ್ಯೂ ಮಾತ್ರ. ಸೊ ಅದಕ್ಕೋಸ್ಕರ ಏನ್ ಮಾಡ್ಬೋದು, ಮಧ್ಯದಲ್ಲಿ ಇದೆಯಲ್ಲ ಈ 5, ಸೊ ಇದನ್ನ ನಾನು ಮೇಲ್ಗಡೆ ಕಳಿಸ್ಬೋದು. ಸೊ ಅಪ್ಲೈ ಸ್ಪ್ಲಿಟ್ಟಿಂಗ್ ಆಪರೇಷನ್. ಸೊ ಈಗ ಸ್ಪ್ಲಿಟ್ಟಿಂಗ್ ಆಪರೇಷನ್ ಅನ್ನ ಅಪ್ಲೈ ಮಾಡಿದೆ ಅಂತ ಅನ್ಕೊಳ್ಳಿ. ಸೊ ಇಲ್ಲಿ 2 ಬರುತ್ತೆ ಆಸ್ ಇಟ್ ಈಸ್. ಸೊ ಇಲ್ಲಿ 3 ಇದೆ, 8 ಇದೆ, 5 ಅನ್ನು ಕೂಡ ಮೇಲೆ ಕಳಿಸಿದ್ರೆ ಏನಾಗುತ್ತೆ, 3, 5, 8 ಆದಂಗೆ ಆಯ್ತು ಅಲ್ವಾ. ಸೊ ಈ ನೋಡಲ್ಲಿ ನನಗೆ 3 ವ್ಯಾಲ್ಯೂಸ್ ಅಥವಾ 3 ಕೀ ವ್ಯಾಲ್ಯೂಸ್ ಬಂದಂಗೆ ಆಯ್ತು. ಸೊ ಆಸ್ ಇಟ್ ಈಸ್ ಬರ್ಕೊಳ್ಳಿ, ಆಮೇಲೆ ನೋಡೋಣ. ಸೊ 4 ಇಲ್ಲಿ ಬರುತ್ತೆ ಬಿಕಾಸ್ ಇಟ್ ಈಸ್ ಲೆಸ್ ದೆನ್ 5. ನೆಕ್ಸ್ಟ್ 7 ಇಲ್ಲಿ ಬರುತ್ತೆ ಬಿಕಾಸ್ ಇಟ್ ಈಸ್ ಗ್ರೇಟರ್ ದೆನ್ 5. ನೆಕ್ಸ್ಟ್ 9 ಇಲ್ಲಿ ಬರುತ್ತೆ. ಇದಿನ್ನು ಕಂಪ್ಲೀಟ್ ಆನ್ಸರ್ ಅಲ್ಲ. ಸೊ ಈಗ ಏನಾಯ್ತು, ಇಲ್ಲಿ 3 ವ್ಯಾಲ್ಯೂಸ್ ಬಂದಿರೋದ್ರಿಂದ ಕೀ ವ್ಯಾಲ್ಯೂಸ್ ಮಧ್ಯದಲ್ಲಿರೋದನ್ನ ನಾನು ಏನ್ ಮಾಡ್ತೀನಿ, ಮೇಲ್ಗಡೆ ಕಳಿಸ್ತೀನಿ. ಸೊ 5 ವಿಲ್ ಬಿಕಮ್ ದ ರೂಟ್. 5 ಗಿನ್ನ 3 ಚಿಕ್ಕದು, ಸೊ ಲೆಫ್ಟ್ ಸೈಡ್. ನೆಕ್ಸ್ಟ್ 8 ದೊಡ್ಡದು, ಸೊ ರೈಟ್ ಸೈಡ್. ನೆಕ್ಸ್ಟ್ 2 ಈಸ್ ಲೆಸ್ ದೆನ್ 3, ಸೊ ಲೆಫ್ಟ್ ಸೈಡ್ ಬರಿಬೇಕು. 4 ಈಸ್ ಗ್ರೇಟರ್ ದೆನ್ 3, ಸೊ ರೈಟ್ ಸೈಡ್ ಬರಿಬೇಕು. ನೆಕ್ಸ್ಟ್ 7 ಈಸ್ ಗ್ರೇಟರ್ ದೆನ್ 5 ಅಂಡ್ ಇಟ್ ಈಸ್ ಲೆಸ್ ದೆನ್ 8, ಸೊ 7 ಇಲ್ಲಿ. ನೆಕ್ಸ್ಟ್ 9 ಇಲ್ಲಿ. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. ಸರಿನಾ? ಸೊ ಸ್ಟೆಪ್ ಬೈ ಸ್ಟೆಪ್ ನೀವು ಸ್ಪ್ಲಿಟ್ಟಿಂಗ್ ಆಪರೇಷನ್ ಇದ್ರೆ ಸ್ಪ್ಲಿಟ್ ಮಾಡ್ಬೇಕು. ಯಾವಾಗ ಬರೋದು ಸ್ಪ್ಲಿಟ್ಟಿಂಗು? 2ಕ್ಕಿಂತ ಜಾಸ್ತಿ ಕೀ ವ್ಯಾಲ್ಯೂಸ್ ಒಂದು ನೋಡ್ಗೆ ಬಂದ್ರೆ ಅವಾಗ ಮಾತ್ರ ಸ್ಪ್ಲಿಟ್ ಆಪರೇಷನ್ ಬರುತ್ತೆ. ಉಳಿದಿರೋಂಗೆಲ್ಲ ಸೇಮ್ ಇನ್ಸರ್ಟ್ ಮಾಡ್ತಾ ಹೋಗೋದಷ್ಟೇ. ಸೊ ಪ್ರಾಬ್ಲಮ್ ಅರ್ಥ ಇದೆ ಅಂತ ಅನ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಅನ್ನ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಅವುಗಳ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ, ನೀವು ನೋಡಬಹುದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.